ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾವು ಹೇಗೆ ಅನ್ಕೊಂತೀವೋ ನಮ್ಮ ಮನಸ್ಸಿನಲ್ಲಿ ಇಂಥ ಕೆಲಸ ಆಗಬೇಕು ಅಂತ ಹಾಗೇ ಕೊಡ್ತಾರೆ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ. ನಿಮಗೆ ಲಕ್ಷ್ಮೀ ದೇವಿ ಅಮ್ಮನವರ ಅನುಗ್ರಹದ ಜೊತೆಗೆ ಶನೇಶ್ವರ ಸ್ವಾಮಿಯ ಅನುಗ್ರಹನೂ ಕೂಡ ಸಿಗುತ್ತೆ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ. ಇವತ್ತಿನ ವಿಡಿಯೋದಲ್ಲಿ ಶನಿ ದೋಷ ನಿವಾರಣೆಗೆ, ಹಣದ ಸಮಸ್ಯೆಗೆ ಮತ್ತು ಉದ್ಯೋಗ ಸಿಕ್ಕಿಲ್ಲ ಅಂತ ಅಂದರೆ, ಹಾಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಕಷ್ಟಗಳ ನಿವಾರಣೆಗಾಗಿ ಮನಃಶಾಂತಿ ಮತ್ತು ರಕ್ಷಣೆ ಕೂಡ ಸಿಗಬೇಕು ಅಂತ ಅಂದರೆ ನಾವು ಯಾವ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ಸಪ್ತ ಶನಿವಾರದ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ವೆಂಕಟೇಶ್ವರ ಸ್ವಾಮಿ ಪೂಜೆದಲ್ಲ, ಶನೇಶ್ವರ ಸ್ವಾಮಿಯ ಪೂಜೆ ಆಗಿರುತ್ತೆ ಇದು. ಇನ್ನು ಈ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಈ ಪೂಜೆಗೆ ಪಾಲಿಸಬೇಕಾದಂತ ನಿಯಮಗಳಾದ್ರೂ ಏನೇನು, ಈ ಸಪ್ತ ಶನಿವಾರದ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಒಳ್ಳೇದಾಗುತ್ತೆ, ದೋಷ ಇದ್ರೇನೆ ಈ ಪೂಜೆ ಮಾಡ್ಕೋಬೇಕಾ, ದೋಷ ಇಲ್ಲ ಅಂದ್ರೆ ಈ ಪೂಜೆ ಮಾಡ್ಕೋಬಾರ್ದಾ, ಈ ಎಲ್ಲಾ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪೂಜೆನ ನಾವು 7 ವಾರ ಮಾಡಬೇಕಾಗುತ್ತೆ. ಈ ಸಪ್ತ ಶನಿವಾರ ಪೂಜೆ ಮಾಡೋದ್ರಿಂದ ಸಿಗುವ ಫಲ ಏನೇನು ಅಂತ ಅಂದರೆ, ಶನಿದೋಷ ನಿವಾರಣೆ ಆಗುತ್ತೆ, ಹಣದ ತೊಂದರೆ ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಉದ್ಯೋಗದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ, ಹಾಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಕಾಣ್ತೀರಾ, ಕಷ್ಟಗಳು ನಿವಾರಣೆಯಾಗಿ ಮನಃಶಾಂತಿ ಮತ್ತು ರಕ್ಷಣೆ ಕೂಡ ನಿಮಗೆ ಸಿಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಪ್ತ ಅಂದರೆ 7 ಅಲ್ವಾ. ಸಪ್ತ ಶನಿವಾರದ ಪೂಜೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಇವಾಗ. ಈ ಪೂಜೆಗೆ ಪಾಲಿಸಬೇಕಾದಂಥ ನಿಯಮಗಳು ಏನೇನು ಅಂತ ಅಂದರೆ, ಬಡವರಿಗೆ ಅನ್ನದಾನ ಮಾಡುವಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಹಾಗೆಯೇ ಹನುಮಾನ್ ಚಾಲೀಸ್ ಕೂಡ ಓದುವಂಥದ್ದು. ಸಪ್ತ ಶನಿವಾರ ಪೂಜೆಯನ್ನು 7 ಶನಿವಾರ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ತುಂಬ ಜನ ಈ ಪೂಜೆನ ಸ್ಟಾರ್ಟ್ ಮಾಡಿರ್ತೀರಾ ಹೋದ ವಾರದಿಂದನೇ. ಹೋದ ವಾರ ಶನಿ ಜಯಂತಿ ಇತ್ತಲ್ವಾ, ಆ ದಿನದಿಂದನೂ ಕೂಡ ಸ್ಟಾರ್ಟ್ ಮಾಡಿರ್ತೀರಾ. ಇನ್ನು ಯಾರೆಲ್ಲ ಸಪ್ತ ಶನಿವಾರದ ಪೂಜೆ ಸ್ಟಾರ್ಟ್ ಮಾಡಿಲ್ವೋ ಅವರು ಮುಂದಿನ ವಾರದಿಂದಲಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬಾನೇ ಸರಳವಾದಂತಹ ಪೂಜೆ, ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ. ದೋಷ ಇದ್ದೋರೇ ಈ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ, ದೋಷ ಇಲ್ಲದೆ ಇರೋರು ಕೂಡ ಖಂಡಿತವಾಗ್ಲೂ ಪೂಜೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಮಗೆ ಪೂಜೆ ಮಾಡೋದಕ್ಕೆ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಒಳ್ಳೆಯದು. ಯಾಕಂದರೆ ಇದು ಶನೇಶ್ವರ ಸ್ವಾಮಿಯ ಪೂಜೆ ಅಲ್ವಾ. ಶನೇಶ್ವರ ಸ್ವಾಮಿಯ ಫೋಟೋನ ನಾವು ಮನೆಯಲ್ಲಿ ಇಡೋದಕ್ಕೂ ಬರೋದಿಲ್ಲ. ಹಂಗಾಗಿ ನೀವು ಇದ್ರ ಬದಲಾಗಿ ಆಂಜನೇಯ ಸ್ವಾಮಿ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ಕೋಬೋದು, ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ರೂ ಕೂಡ ಒಳ್ಳೆಯದೇ. ಇನ್ನು ನೈವೇದ್ಯಕ್ಕೆ ಅತಿ ಮುಖ್ಯವಾಗಿ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಸಪ್ತ ಶನಿವಾರ ಅಲ್ವಾ, 7 ವಾರಕ್ಕೆ ಆಗೋ ಅಷ್ಟು ಎಳ್ಳು ಮತ್ತು ಬೆಲ್ಲ ತಗೋಬೇಕು. ಅಂದರೆ 7 ಅಚ್ಚು ಬೆಲ್ಲ ಮತ್ತು ಅರ್ಧ kg ಎಳ್ಳು ತೊಗೊಂಡ್ರೆ ಅದನ್ನು 7 ಭಾಗ ಮಾಡಬೇಕಾಗುತ್ತೆ. ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಎಳ್ಳನ್ನು ಇಟ್ಬಿಟ್ಟು ಒಂದು ಅಚ್ಚು ಬೆಲ್ಲವನ್ನು ಇಡಬೇಕು. ಇದ್ರ ಜೊತೆಗೆ ಪ್ರತಿ ವಾರನೂ ಶನಿವಾರ ₹1 ಕಾಯಿನ್ನ ಇಡಬೇಕಾಗುತ್ತೆ. 7 ವಾರಕ್ಕೆ 7 ಕಾಯಿನ್ ಅಂದರೆ ₹7. ಪ್ರತಿ ವಾರ 1 ಕಾಯಿನ್ನ ಇಡ್ತಾ ಹೋಗಬೇಕು. ಒಂದು ಸ್ವಲ್ಪ ಎಳ್ಳು, ಒಂದು ಅಚ್ಚು ಬೆಲ್ಲ, ₹1 ಕಾಯಿನು. ಇದೇ ಪ್ರಸಾದ ಶನೇಶ್ವರ ಸ್ವಾಮಿಗೆ. ಶನೇಶ್ವರ ಸ್ವಾಮಿಗೆ ಇಡಬೇಕಾಗಿರುವಂಥ ಪ್ರಸಾದ ಅಂದರೆ ಇದನ್ನೇ. ಅದರ ನಂತರ ಏನಾದರೂ ವಿಶೇಷವಾಗಿ ಆ ದಿನ ಅಂದರೆ ಶನಿವಾರ ದಿನ ಅಲ್ವಾ, ನೀವು ಪೊಂಗಲ್ ಕೂಡ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಪ್ರಸಾದನೂ ಕೂಡ ಮಾಡ್ಕೋಬೋದು. ಈ ಒಂದು ಪ್ರಸಾದನ ಇಟ್ಟು ನೀವು ಪೂಜೆ ಮಾಡಲೇಬೇಕಾಗುತ್ತೆ. ನೀವು ಶನೇಶ್ವರ ಸ್ವಾಮಿಯ ಕತೆ ಬುಕ್ ಕೂಡ ಸಿಗುತ್ತೆ, ಅಥವಾ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಅದರಲ್ಲಿ ಶನಿದೇವರಿಗೆ ಸಂಬಂಧಪಟ್ಟಂತ ಕಥೆಗಳು ಇರುತ್ತೆ, ಹಾಗೆ ಅಷ್ಟೋತ್ತರ ಕೂಡ ಇರುತ್ತೆ. ಇನ್ನು ನವಗ್ರಹಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸ್ತೋತ್ರಗಳು ಆಗಿರ್ಬೋದು. ಹಂಗಾಗಿ ಯಾವೆಲ್ಲ ದೋಷ ಇದೆಯೋ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ನವಗ್ರಹ ಸ್ತೋತ್ರನೂ ಕೂಡ ಹೇಳ್ಕೋಬಹುದು. ಶನೇಶ್ವರ ಸ್ವಾಮಿಯ ಕಥೆಯನ್ನ ಓದ್ಕೊಂಡು ಈ ಪೂಜೆನ ಮಾಡ್ಕೋಬಹುದು. ಇದನ್ನ ದೇವ್ರ ಮುಂದೆ ಕೂತ್ಕೊಂಡೆ ಈ ಕಥೆನ ಓದ್ಕೋಬೇಕಾಗುತ್ತೆ.
ಆಮೇಲೆ ನೈವೇದ್ಯವನ್ನು ದೇವರಿಗೆ ತೋರಿಸಿದಾದ್ಮೇಲೆ ಇನ್ನು ಈ ಪೂಜೆನ ಸೂರ್ಯೋದಯದ ನಂತರ ಪೂಜೆನ ಮಾಡ್ಕೋಬೇಕಾಗುತ್ತೆ. ಇನ್ನು ಶನಿವಾರ ಆಗಿರೋದ್ರಿಂದ 9 ಗಂಟೆಯಿಂದ 10 ಗಂಟೆವರೆಗೂ ರಾಹುಗಾಲ ಇರುತ್ತೆ. ಈ ಒಂದು ಸಮಯ ಬಿಟ್ಬಿಟ್ಟು ನೀವು ಬೆಳಗ್ಗೆ ಮಾಡ್ಕೋಬೋದು. ಇಲ್ಲ ಅಂತಂದರೆ 5 ಗಂಟೆ 30 ನಿಮಿಷದಿಂದ 7 ಗಂಟೆವರೆಗೂ ಸಂಜೆಯ ಸಮಯದಲ್ಲಿ ಮಾಡ್ಕೋಬೋದು. ಪ್ರದೋಷ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು. ಅವತ್ತಿನ ಪೂಜೆನ ಮಾಡಿಬಿಟ್ಟು ಸಂಜೆ ಬೇಕಾದರೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೋ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಎಳ್ದೀಪ ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ಪ್ರಸಾದದ ಬಗ್ಗೆ ಅಂದರೆ ಪ್ರತಿ ವಾರನೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಡಬೇಕಾ ಅಂತಂದರೆ ಪ್ರತಿ ವಾರನೂ ಕೊಡಬೇಕಾಗುತ್ತೆ. ಆದರೆ ಕೆಲವರಿಗೆ ದೇವಸ್ಥಾನ ತುಂಬ ದೂರ ಇರುತ್ತೆ ಅಲ್ವಾ, ಈ ನೈವೇದ್ಯ ಕೂಡ ಸ್ವಲ್ಪ ಸ್ವಲ್ಪನೇ ಕೊಡೋದಿಕ್ಕಂತೂ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ 7 ವಾರ ಆದಮೇಲೆ ಅಂದರೆ ಶನಿವಾರ ನೀವು ಪೂಜೆ ಮಾಡಿದರೆ ನೀವು ಭಾನುವಾರ ಬೆಳಗ್ಗೆ ಪ್ರಸಾದನ ತೆಗೆದುಕೊಂಡು ಯಾವುದಾದ್ರೂ ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಡಿ. 7 ವಾರ ಆಗೋವರೆಗೂ ಕೂಡ ನೀವು ಆ ಎಳ್ಳು ಮತ್ತು ಬೆಲ್ಲ ಏನಿರುತ್ತೆ ಅಷ್ಟನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಕೆಲವೊಂದು ಸಲ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಆ ಒಂದು ವಾರ ಬಿಟ್ಟು ಮುಂದಿನ ವಾರದಿಂದನೂ ಕೂಡ ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಇನ್ನು 7 ನಾಣ್ಯಗಳು ಏನಿಟ್ಟಿರ್ತೀರ ಅಲ್ವಾ, 1 ರೂಪಾಯಿ ನಾಣ್ಯಗಳನ್ನು, ಆ 7 ನಾಣ್ಯಗಳು ನೀವು 7 ವಾರ ಕಳೆದ ಮೇಲೆ ಅಷ್ಟು ನಾಣ್ಯಗಳನ್ನು ತೊಗೊಂಡ್ಬಿಟ್ಟು ಭಾನುವಾರ ದಿವಸ ಅಂದರೆ ಶನಿವಾರ ಪೂಜೆ ಮಾಡಿರ್ತೀರಲ್ವಾ ಅದನ್ನು ತೆಗಿಬೇಡಿ. ಭಾನುವಾರ ನೀವು ಯಥಾ ಪ್ರಕಾರ ವಿಸರ್ಜನೆ ಮಾಡೋ ಸಮಯದಲ್ಲಿ 7 ನಾಣ್ಯಗಳನ್ನು ತೊಗೊಂಡ್ಬಿಟ್ಟು ಒಂದ್ಸಲಿಗೆ ಅದನ್ನು ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ಜ್ಯುವೆಲರಿ ಬಾಕ್ಸ್ನಲ್ಲಿ ಒಂದು ಹಳದಿ ಬಟ್ಟೆನಲ್ಲಿ ಕಟ್ಬಿಟ್ಟು ಇಡಬೇಕಾಗುತ್ತೆ. ಇದರಿಂದ ಶನಿದೇವರ ಅನುಗ್ರಹ ಸಿಗುತ್ತೆ. ಶನಿದೇವರ ಅನುಗ್ರಹ ಸಿಕ್ತು ಅಂತ ಅಂದರೆ ನೀವು ಹೇಗೆ ಏನೇ ಅಂದ್ಕೊಂಡ್ರೂ ಕೂಡ ಅದು ಹಾಗೆ ಅವರು ಕೊಡ್ತಾರೆ. ನಾವು ಲಕ್ಷ್ಮೀ ದೇವಿ ಅಮ್ಮನವರು ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅಲ್ವಾ, ಅದೇ ರೀತಿಯೇ ಇವ್ರ ಜೊತೆಗೇನೆ ಶನೇಶ್ವರ ಸ್ವಾಮಿಯು ಸಹ ನಮಗೆ ಕೊಡ್ತಾರಂತೆ. ಹಂಗಾಗಿ ಈ ಒಂದು ಶನೇಶ್ವರ ಸ್ವಾಮಿಯ ಪೂಜೆ ಮಾಡೋದ್ರಿಂದ ನಮಗೆ ಒಂದು ಹಣಕಾಸಿನ ಅರಿವು ಆಗಿರ್ಬೋದು, ಮನೆಯಲ್ಲಿ ಯಾರಿಗಾದ್ರೂ ದೋಷಗಳೇ ಆಗಿರ್ಬೋದು, ಸಾಡೆ ಸಾತು ಅಥವಾ ಅಷ್ಟಮ ಶನಿ, ಪಂಚಮ ಶನಿ ಆಗಿರ್ಬೋದು, ಮತ್ತು ರಾಹು ದೋಷ ಆಗಿರ್ಬೋದು, ಎಲ್ಲನೂ ಈ ಒಂದು ಶನೇಶ್ವರ ಸ್ವಾಮಿ ಪೂಜೆ ಮಾಡೋದ್ರಿಂದ, ಈ ಒಂದು ವ್ರತವನ್ನು ಮಾಡೋದ್ರಿಂದ ನಾವು ಪರಿಹಾರ ಮಾಡ್ಕೊಳ್ಬಹುದು. ಆಮೇಲೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮನೆಯಲ್ಲಿ ಏನಾದರೂ ಅಡೆತಡೆ ಇದ್ದಾಗ ಈ ಒಂದು ವ್ರತವನ್ನು ಮಾಡೋದ್ರಿಂದ ನಿಮ್ಮಲ್ಲಿರುವ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾಡ್ಕೋಬೋದು. ಮನೇಲೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ಆಚರಿಸ್ಕೋಬೋದು. ಇದನ್ನು ದೋಷ ಇದ್ದೋರೇ ಮಾಡಬೇಕು ಅಂತ ಅಲ್ಲ, ದೋಷ ಇಲ್ಲದೆ ಇರೋರು ಕೂಡ ಮಾಡಲೇಬೇಕು. ಈ ಪೂಜೆ ಮಾಡ್ತಾ ಬನ್ನಿ, ನಿಮಗೆ ನಿಮ್ಮ ಜೀವನದಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಇನ್ನು ಈ ಪೂಜೆ ಬಗ್ಗೆ ಹೇಳಬೇಕು ಅಂದರೆ ದೀಪ ಹಚ್ಬಿಟ್ಟು ಅಷ್ಟೋತ್ತರ ಓದ್ಕೊಳ್ಳಿ, ಕತೆ ಓದಿ ಒಂದು ಕಾಯಿಯನ್ನು ಒಡೆದ್ಬಿಟ್ಟು ಮಂಗಳಾರತಿನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ತುಳಸಿ ಮಾಲೆನ ಹಾಕ್ಲೇಬೇಕು. ಶನೇಶ್ವರ ಸ್ವಾಮಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ಈ ಪೂಜೆ ಮಾಡುವಾಗ ನೀವು ನೀಲಿ ಬಣ್ಣದ ಬಟ್ಟೆನ ಹಾಕೋಬೇಕು. ಕಪ್ಪು ನೀಲಿ ಮಿಕ್ಸ್ ಇರೋದು ಕೂಡ ಬೇಡ, ಯಾಕಂದರೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಲ್ವಾ, ಕಪ್ಪು ಬೇಡ ಅಂತ ಅಷ್ಟೇ. ನೀಲಿ ಬಣ್ಣದ ಬಟ್ಟೆನ ಧರಿಸ್ಬಿಟ್ಟು ಪೂಜೆ ಮಾಡ್ಕೋಬೋದು. ಬೇಗನೆ ಅನುಗ್ರಹ ಆಗುತ್ತೆ ನಮಗೆ. ಭಾನುವಾರ ನೀವು ವಿಸರ್ಜನೆಯನ್ನು ಮಾಡ್ಕೋಬೋದು. ಪ್ರತಿ ವಾರನೂ ಕೂಡ ಇದೇ ರೀತಿನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ಆದರೂ ಇಡ್ಬೋದು. ತುಳಸಿ ಮಾಲೆ ಕಂಪಲ್ಸರಿ ನೀವು ಹಾಕಲೇಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಪ್ರತಿ ಶನಿವಾರನೂ ಕೂಡ ಪೂಜೆ ಮಾಡುವಾಗ ಓಂ ಶಂ ಶನೇಶ್ವರ ಸ್ವಾಮಿಯೇ ನಮಃ ಅಂತ ಹೇಳ್ಕೋಬೇಕು. ಇದ್ರ ಜೊತೆಗೆ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೋಬೇಕು 108 ಸಲ. ಓಂ ಶಂ ಶನೇಶ್ವರ ಸ್ವಾಮಿಯೇ ನಮಃ ಅಂತ 108 ಸಲ ಹೇಳ್ಕೊಳ್ಳಿ. ಮತ್ತು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಅಂತ 108 ಸಲ ಹೇಳ್ಕೊಳ್ಳಿ. ಒಂದು 15 ನಿಮಿಷ ಅಷ್ಟೇ ಆಗೋದು, ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ. ಆರಾಮ್ಸೆ ನೀವು ಈ 2 ಮಂತ್ರವನ್ನು ಹೇಳ್ಕೋಬೋದು. ಯಾಕಂದರೆ ಶನೇಶ್ವರ ಸ್ವಾಮಿಯ ಅನುಗ್ರಹದ ಜೊತೆಗೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹನೂ ಕೂಡ ಬೇಕೇ ಬೇಕು. ಪ್ರತಿ ವಾರನೂ ಈ 2 ಮಂತ್ರನ 108 ಸಲ ಹೇಳ್ಕೊಳ್ಳಿ. ಬೇಗ ಹೇಳ್ಕೋಬೋದು, ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಳಿ. 7 ವಾರಗಳು ಈ ಸಪ್ತ ಶನಿವಾರ ಪೂಜೆನ ಮಾಡಬೇಕಾಗುತ್ತೆ. ಶನೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಸಪ್ತ ಶನಿವಾರ ಪೂಜೆ ಪೂರ್ತಿ ಆದಮೇಲೆ ನೀವೇನು ಎಳ್ಳು ಶೇಖರಣೆ ಮಾಡಿರ್ತೀರಲ್ವ, ಅದ್ರ ಜೊತೆಗೆ ಎಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ಇಷ್ಟನ್ನು ಕೂಡ ತೊಗೊಂಡೋಗ್ಬಿಟ್ಟು ಒಂದು ಎಳ್ಳೆಣ್ಣೆ ಪ್ಯಾಕೆಟು ಇಷ್ಟನ್ನು ಕೂಡ ತೊಗೊಂಡೋಗ್ಬಿಟ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾದರೂ ಸರಿನೇ ನೀವು ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ನೀವು ದೇವರ ಆಶೀರ್ವಾದವನ್ನು ತೊಗೊಂಡು ಬರೋದ್ರಿಂದ 7 ವಾರ ಪೂಜೆ ಮಾಡಿರ್ತೀರಲ್ವ,
ಪೂರ್ಣ ಫಲ ನಿಮ್ದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಪೂಜೆನ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಇದಿಷ್ಟು ಕೂಡ ಸಪ್ತ ಶನಿವಾರ ಪೂಜೆ ಯಾವ ರೀತಿ ಮಾಡಬೇಕು, ಎಷ್ಟು ವಾರ ಮಾಡಬೇಕು, ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು, ಯಾವ ನೈವೇದ್ಯವನ್ನ ಇಡಬೇಕು, ಈ ಒಂದು ನೈವೇದ್ಯವನ್ನ ಇಟ್ಮೇಲೆ ನಾವು ಏನು ಮಾಡಬೇಕು, ಹಾಗೆ ಈ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ನಮ್ದಾಗುತ್ತೆ ಅನ್ನೋ ಮಾಹಿತಿನ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಇನ್ನೂ ಕೂಡ ತುಂಬಾನೇ ಸಮಯ ಇದೆ, ಆರಾಮ್ಸೆ ನೀವು ಶನಿವಾರ ಪೂಜೆನ ಮಾಡ್ಕೋಬಹುದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.